ಕಾಕಿಗೆ ಚಳ್ಳೆಹಣ್ಣು ತಿನ್ನಿಸಿ ವೀಲ್ ಲಾಕ್ ಸಮೇತ ಕಾರು ಮಾಲೀಕ ಎಸ್ಕೇಪ್ ಆಗಿರುವಂತ ಘಟನೆ ನಡೆದಿದೆ. ಠಾಣೆಯಲ್ಲಿದ್ದಂತ ಕಾರನ್ನ ಗೊತ್ತಿಲ್ಲದಂತೆ ತೆಗೆದುಕೊಂಡು ಹೋಗಿರುವಂತ ಆರೋಪಿ. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿರುವಂತ ಘಟನೆ ಇದು. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ವೀಲ್ ಲಾಕ್ ಸಮೇತನೇ ಕಾರು ಮಾಲೀಕ ಎಸ್ಕೇಪ್ ಆಗಿರೋದು. ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಕಾರ್ ಇದನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿರೋದು. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿರೋ ಘಟನೆ. ಸೌಂಡ್ ಮಾಡ್ತಿದ್ದಂತ ಸೈಲೆನ್ಸರ್ ಹಾಕಿ ಕಿರಿಕಿರಿ ಮಾಡ್ತಿದ್ದಂತ ಸೂರಜ್ ಎಂಬ ವ್ಯಕ್ತಿ ಸೌಂಡ್ ಮಾಡ್ತಿದ್ದ ಕಾರ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ಬಂದಿತ್ತು. ಹೀಗಾಗಿ ಕಾರು ಪತ್ತೆ ಮಾಡಿ ವೀಲ್ ಕ್ಲ್ಯಾಂಪ್ನಿಂದ ಲಾಕ್ ಮಾಡಿದ್ರು ಪೊಲೀಸರು. ರಾಜಾಜಿನಗರ ಟ್ರಾಫಿಕ್ ಪೊಲೀಸರಿಂದ KA02 MP3867 ಈ ನಂಬರ್ನ ಕಾರನ್ನ ಲಾಕ್ ಮಾಡಲಾಗಿತ್ತು. 2 ದಿನವಾದರೂ ಕೂಡ ಕಾರಿನ ಮಾಲೀಕ ಪೊಲೀಸ್ ಠಾಣೆಗೆ ಬಂದಿರಲಿಲ್ಲ. ಈ ವೇಳೆ ಕಾರ್ ನಂಬರಿನ ಆಧಾರದ ಮೇಲೆ ಮಾಲೀಕನ ನಂಬರನ್ನ ಪಡ್ಕೊಂಡು ಪೊಲೀಸರಿಗೆ ಕರೆ ಮಾಡಿದ್ರು. ಆಗ ಸೂರಜ್ ಪತ್ನಿಯಿಂದ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆಗಿತ್ತಂತೆ. ಇತ್ತ ಮರುದಿನ ಠಾಣೆ ಮುಂದೆ ಮೆಕ್ಯಾನಿಕ್ ಕರೆಸಿ ಹೊಸ ವೀಲ್ ಹಾಕಿ ಕಾರ್ ತೆಗೆದುಕೊಂಡು ಎಸ್ಕೇಪ್ ಆಗಿರೋದು ಮಾಲೀಕ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಟ್ರಾಫಿಕ್ ಪೊಲೀಸರು ವೀಲ್ ಲಾಕ್ ಕ್ಲ್ಯಾಂಪ್ ಸಹ ಹಾಕಿದ್ರಲ್ಲ, ಆ ಕ್ಲ್ಯಾಂಪ್ನ ಸಮೇತನೇ ಎಸ್ಕೇಪ್ ಆಗಿರೋದು ಆರೋಪಿ. ಕಾರಿನ ಮಾಲೀಕ ಸೂರಜ್ಗೆ ಕರೆ ಮಾಡಿದಾಗ ಟ್ರಾಫಿಕ್ ಪೊಲೀಸರಿಗೇನೆ ಧಮಕಿ ಹಾಕಿದ್ದಾರಂತೆ. ಆ ಫೋಟೋ ಹಾಗೂ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾರನ್ನ ಈ ವೀಲ್ ಕ್ಲ್ಯಾಂಪ್ ಹಾಕಿ ಲಾಕ್ ಮಾಡಿದ್ರು ಪೊಲೀಸರು. ಆ ಕ್ಲ್ಯಾಂಪ್ ಸಮೇತನೇ ಅಂದರೆ ಅದನ್ನು ಕೂಡ ಕದ್ಕೊಂಡು ಎಸ್ಕೇಪ್ ಆಗಿರೋದು. ವೀಲ್ ಚೇಂಜ್ ಮಾಡಿಸ್ಕೊಂಡಿದ್ದಾನೆ ಈ ಮೆಕ್ಯಾನಿಕ್ ಕರ್ಕೊಂಡು ಬಂದು. ಸರ್ಕಾರಿ ಸ್ವತ್ತು ವೀಲ್ ಲಾಕರ್ನ ಕದ್ದಂತ ಆರೋಪದಡಿ ಕಾರು ಚಾಲಕನ ಮೇಲೆ ಈಗ FIR ದಾಖಲಾಗಿದೆ. ಈ ರೀತಿಯಾಗಿ ಎಲ್ಲೆಂದ್ರಲ್ಲಿ ಕಾರ್ ನಿಲ್ಲಿಸಿದ್ರೆ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರೆ, ಸೌಂಡ್ ಮಾಡುವಂಥ ಸೈಲೆನ್ಸರ್ ಹಾಕ್ಕೊಂಡ್ರೆ ಆ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಈ ರೀತಿ ಲಾಕ್ ಮಾಡ್ತಾರೆ. ಅವ್ರು ಬಂದು ವಿಚಾರಿಸ್ಲಿ, ಆ ಸಂದರ್ಭದಲ್ಲಿ ಫೈನ್ ಹಾಕೋದು ಅಥವಾ ಇನ್ನೊಂದು ಮತ್ತೊಂದು ತನಿಖೆ ಆಗುತ್ತೆ ಅಂತ. ಬಟ್ ಈತ 2 ದಿನ ಆದರೂ ಕೂಡ ಠಾಣೆ ಕಡೆ ಬಂದಿರಲಿಲ್ಲ. ಆದರೆ ಈ ರೀತಿ ಫೋನ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದದಿಂದ ಆಕೆ ಪೊಲೀಸರಿಗೆ ನಿಂದಿಸಿದ್ದಲ್ಲದೆ ಧಮಕಿ ಹಾಕಿದ್ದಲ್ಲದೆ ಮಾರನೇ ದಿನ ಆ ಕಾರಿಗೆ ಹಾಕಿದ್ದಂಥ ಲಾಕ್ ಕ್ಲ್ಯಾಂಪ್ ಏನಿದೆ ಅದನ್ನೂ ತೆಗೆದುಕೊಂಡು ಕಾರ್ ವೀಲ್ ಚೇಂಜ್ ಮಾಡಿಕೊಂಡು ಈ ರೀತಿಯಾಗಿ ಎಸ್ಕೇಪ್ ಆಗಿರುವಂಥ ಘಟನೆ ನಡೆದಿರೋದು. ಇನ್ನು ಸರ್ಕಾರಿ ಸ್ವತ್ತು ಆಗಿರುವಂಥ ವೀಲ್ ಲಾಕರನ್ನು ಕದ್ದಿರೋದ್ರಿಂದ ಆ ಆರೋಪದಡಿ ಕಾರು ಚಾಲಕನ ವಿರುದ್ಧ ಈಗ FIR ದಾಖಲಾಗಿದೆ. ಒಂದು ವಿಚಿತ್ರವಾದಂಥ ಘಟನೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಠಾಣೆಗೆ ಬಂದು ಅದು ಏನಿದೆಯೋ ಕಾನೂನಿನ ಪ್ರಕಾರ ಫೈನ್ ಕಟ್ಟಿನೋ ಕಾರನ್ನು ಬಿಡಿಸ್ಕೊಂಡು ಹೋಗಬಹುದಿತ್ತು. ಆದರೆ ಪೊಲೀಸರಿಗೇನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಟ್ರಾಫಿಕ್ ಪೊಲೀಸರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಸ್ವತ್ತಾಗಿರುವಂಥ ವೀಲ್ ಲಾಕರ್ ಅಂದರೆ ನೀವು 2 ವೀಲರ್ ಏನಾದರೂ ಬೈಕ್ ಪಾರ್ಕಿಂಗ್ ಮಾಡದೇ ಇರುವಂಥ ಜಾಗದಲ್ಲಿ ನೋ ಪಾರ್ಕಿಂಗ್ ಅಂತ ಎಲ್ಲಿರುತ್ತೆ ಅಲ್ಲಿ ನಿಲ್ಸಿ ಹೋಗಿದ್ರಿ ಅಂದರೆ ನಿಮಗೆ ಅನುಭವ ಆಗಿರುತ್ತೆ. ಈ ರೀತಿಯಾಗಿ ಲಾಕ್ ಮಾಡಿರ್ತಾರೆ. ಆಮೇಲೆ ನೀವು ಹೋದ್ಮೇಲೆ ಅವರು ವಿಚಾರಿಸಿ ಫೈನ್ ಹಾಕಿ ಕಳಿಸ್ತಾರೆ. ಬಟ್ ಇವ್ರು ಏನು ಮಾಡಿರೋದು ಅಂದರೆ ಆ ಲಾಕರ್ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ, ವೀಲ್ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಈ ರೀತಿ ಮಾಡಿರೋದಕ್ಕೆ ಈಗ ಕಾರು ಚಾಲಕ ಸೂರಜ್ ವಿರುದ್ಧ FIR ದಾಖಲಾಗಿದೆ. ಸರ್ಕಾರಿ ಸ್ವತ್ತನ್ನೇ ಕದ್ದಿದ್ದಾರೆ ಎನ್ನುವಂಥ ಆರೋಪದಡಿ.